ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ, ಚೆನ್ನಾಗಿದ್ದೀನಿ. ಟೈಮ್ ಬಂದು ಜಸ್ಟ್ ನಾವು 8 ಗಂಟೆಗೆ ಆ್ಯಕ್ಚುಲಿ ಇನ್ನೂ 10 ನಿಮಿಷ ಇದೆ. ಸೊ ಎಲ್ಲ ಕೆಲಸ ಮುಗೀತು. ಇವತ್ತು ಬ್ರೇಕ್ಫಾಸ್ಟ್ ಡಬಲ್ ಧಮಾಕ ಬ್ರೇಕ್ಫಾಸ್ಟ್ 4 ಥರ ವೆರೈಟಿ ಇವತ್ತು ನಮ್ಮ ಮನೇಲಿ. ಸೊ ವಾರ ಏನಿಲ್ಲ, ಬಟ್ ಆದರೂ ಕೂಡ ಪೂಜೆ ಗೀಜೆ ಎಲ್ಲ ಆಯಿತು. ಹೊಸ್ಲಿಗೆಲ್ಲ ದೀಪ ಅಂಟಿಸಿಟ್ಟು, ತುಳಸಿ ಕಟ್ಟೆಗೆಲ್ಲ ದೀಪ ಅಂಟಿಸಿಟ್ಟು ಪೂಜೆ ಆಯಿತು. ಒಂದು ಸೆಕೆಂಡ್, ವೆಲ್ಕಮ್ ಬ್ಯಾಕ್. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಇದು ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಈ ಟೈಮಲ್ಲಿ ಈ ನಡುವೆ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ವಿಡಿಯೋ ಮಾಡೋಕ್ಕಂತೂ ಮೊದಲೇ ಆಗ್ತಾಯಿಲ್ಲ. ನೀವೇ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ಅಂತ, ನೀವೇ ನೋಡಿ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತಾ ಅಂತೆಲ್ಲ ಹ್ಯಾಡ್ ಆನ್ ಮಾಡ್ತೀನಿ, ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಗಳನ್ನ ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಸ್ಟೇ ಟ್ಯೂನ್. ಬಟ್ಟೆ ಗಿಟ್ಟೆ ಎಲ್ಲ ಹೋಗಿದ್ದು, ಪಾತ್ರೆ ಗಿಟ್ಟೆ ಎಲ್ಲ ತೊಳೆದು, ತಿಂಡಿ ಚಪಾತಿಗೆ ಚೆನ್ನ ಮಸಾಲ, ಜೊತೆಗೆ ತರಕಾರಿ ಪಲಾವ್ಗೆ ವೆಜ್ ರಾಯ್ತ. ಅಷ್ಟು ಬಟ್ಟೆಗಳು ಇವತ್ತು. ಯಪ್ಪ ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಕಸ ಕೊಟ್ಟಾಯಿತು. ಸೊ ವಾರ ಪೂಜೆ ಆಯಿತು. ನಾನು ಪೂಜೆ ಮಾಡಾದ್ಮೇಲೆ ನನ್ನ ಮಗ ಗಂಟೆ ಅಳ್ಳಾಡಿಸ್ತವನು. ಅವನ್ನ ಎಕ್ಸಾಮಿಗೆ ಕರ್ಕೊಂಡು ಹೋಗ್ಬೇಕು. ಇವತ್ತು ಆ್ಯಕ್ಚುಲಿ ಹಿಂದಿ ಎಕ್ಸಾಮ್ ಅವನಿಗೆ. ಸೊ ಸ್ಟ್ರೈಟ್ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲಿ ಹೋಗ್ಬೇಡಿ. ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಟೈಮ್ ಜಸ್ಟ್ ನಾವು 6 ಗಂಟೆ. ಅದು ಸ್ವಲ್ಪ ಫಾಸ್ಟ್ ಇಟ್ಕೊಂಡಿರ್ತೀನಿ. ನನ್ನ ರೊಟೀನ್ ಗೊತ್ತಿಲ್ಲದಿರೋರು ನಾನ್ಸೆನ್ಸಾಗಿ ಕಮೆಂಟ್ ಮಾಡ್ತೀರಾ ಅಷ್ಟೇ. ಬಟ್ ನಾನು ವೀಡಿಯೋಗೋಸ್ಕರ ಯಾವುದೇ ರೀತಿ ಡ್ರಾಮ್ಯಾಟಿಕ್ಕಾಗಿ ಮಾಡೋ ಅವಶ್ಯಕತೆ ಅಂತೂ ನನಗಿಲ್ಲ. ನಾನು ಇಷ್ಟೆಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ ಅಂದರೆ ನಾನು ಎಷ್ಟೊತ್ತಿಗೆ ಎದ್ದಿದ್ದೀನಿ, ಏನೆಲ್ಲ ಮಾಡಿದ್ದೀನಿ. ಬಾಗಿಲು ಕಸ ಗುಡಿಸಿ, ರಂಗೋಲೆ ಹಾಕಿ, ಗಂಜಿ ಮಾಡಿ, ಹಾಲು ಕಾಯಿಸಿ, ಜೊತೆಗೆ ಒಂದು ಇವಾಗ ವೆಜ್ ಪಲಾವ್ ಮಾಡೋಣ ಅಂತ ಮಸಾಲೆ ಎಲ್ಲ ಹಾಕಿ ಆಲ್ರೆಡಿ ಅಕ್ಕಿ ಎಲ್ಲ ನೆನೆಸಿಟ್ಟು ಅಕ್ಕಿ ತೊಳೆದು ನೀರು ಕುದಿಯೋಕೆ ಇಟ್ಟಿದ್ದೀನಿ. ಜೊತೆಗೆ ರಾಯ್ತ ಮಾಡಿಟ್ಟಿದ್ದೀನಿ, ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಇದಿಷ್ಟೇ ಅಲ್ಲ, ಚೆನ್ನ ಮಸಾಲ ಕೂಡ ಮಾಡಿಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಕೆಲಸ ನಾನು 6 ಗಂಟೆಗೆ ಮಾಡಬೇಕು ಅಂದರೆ ರೈಸ್ ಹಾಕಿ ಕುಕ್ಕರ್ ವಿಷಲ್ ಕೂಗಿಸಿದ್ರೆ ವೆಜ್ ಪಲಾವ್ ಕೂಡ ರೆಡಿ ಆಗುತ್ತೆ. ಸುಮಾರು ಸಲ ಎಲ್ಲ ರೆಸಿಪಿ ತೋರಿಸಿ ನಿಮಗೆ ಬೋರ್ ಮಾಡೋ ಇಂಟೆನ್ಷನ್ ನನಗಿಲ್ಲ. ಬಟ್ ಕಮೆಂಟ್ ಮಾಡೋರು ಹೆಂಗೆ ಮಾಡಬೇಕು ಅಂದರೆ, ನಮ್ಮ ಹತ್ರ ತಪ್ಪಿದ್ರೆ ಅದನ್ನು ತಿದ್ಕೊಳ್ಳೋ ರೀತಿ ಹೇಳಬೇಕು. ಅದು ಬಿಟ್ಬಿಟ್ಟು ಬರೀ ನಿಂದಿದೇ ಆಯಿತು, ಅದೇ ಆಯಿತು. ಈಗ ಒಂದು ಹೌಸ್ ಒಳಗಿರೋ ರೊಟೀನ್ನ ತೋರಿಸ್ತಾರ, ಇನ್ನೇನು ತೋರ್ಸೋಕ್ಕಾಗತ್ತೆ? ಅದು ಕಾಮನ್ ನಾಲೆಡ್ಜ್ ಅಲ್ವಾ. ಇಷ್ಟ ಇದ್ದರೆ ನೋಡಿ, ಹಿಂಸೆ ಏನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ ಅಂತ ಹೇಳೋದು ನಮ್ಮ ಧರ್ಮ. ಸೊ ನಾವು ಹೇಳ್ತೀವಿ, ನಾನು ಒಬ್ಬಳೇ ಅಲ್ಲ, ಕನ್ನಡ ಯೂಟ್ಯೂಬರ್ಸ್ ಎಲ್ಲರೂ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ ಹಿಟ್ಟು. ಬೇಗ ಅರ್ಜೆಂಟಲ್ಲಿ ಮಾಡೋಂಥದ್ದು ಪ್ರತಿಯೊಂದು ಚೆನ್ನಾಗಿ ಬಂದಿರುತ್ತೆ. ಇಷ್ಟು ಪಾತ್ರೆ ತೊಳೆದಿದ್ದೀನಿ, ಕಸ ಒಂದು ಕೊಡಬೇಕು. ಅಡುಗೆ ಮನೆ ನಾನು ಯಾವಾಗಲೂ ಹೀಗೆ ನೀಟಾಗಿಟ್ಟಿರ್ತೀನಿ. ನೋಡಿ, ಚೆನ್ನ ಮಸಾಲ ಮಾಡಿದ್ದೀನಿ ಅಂತ ಹೇಳಿದೆ. ಆಲ್ರೆಡಿ ನಾನು 5:15 ಚೆನ್ನ ಮಸಾಲ ಮಾಡಿದೆ. ರಾತ್ರಿ ಇಡೀ ಚೆನ್ನ ನೆನೆ ಹಾಕಿ ಬೆಳಗ್ಗೆದ್ದು ಈರುಳ್ಳಿ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಮಸಾಲ ಹಾಕೋದು ಅಷ್ಟೇ. ತುಂಬ ಸಿಂಪಲ್. ಬೇಕಿದ್ರೆ ರೆಸಿಪಿ ಕಮೆಂಟಲ್ಲಿ ತಿಳಿಸಿ, ಇನ್ನೊಂದು ಸಲ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ನಾನು ಫೋನ್ ಚಾರ್ಜ್ಗೆ ಹಾಕ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೆ, ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಈಗ ಅಕ್ಕಿ ಕೂಡ ನೆನೆಸಿದ್ದು ಹಾಕಿ 2 ವಿಷಲ್ ತೆಗ್ಸಿದ್ರೆ ವೆಜ್ ಪಲಾವ್ ಕೂಡ ರೆಡಿ ಆಗುತ್ತೆ. ಈ ಕಡೆ ಚಪಾತಿ ಮಾಡ್ಕೋತಾ ಇದ್ದೀನಿ. ಎಲ್ಲರ ಮನೇಲೂ ಒಂದಾದರೆ ನಮ್ಮ ಮನೇಲಿ 3 ಥರ 4 ಥರ 5 ಥರ. ಚಾರಿಗೆ ಆಲ್ರೆಡಿ ಉದ್ದಿನ ಕಾಳನ್ನ ಕೊಟ್ಟಿದ್ದೆ, ಅವಳದು ತಿಂದಾಗಿತ್ತು. ನಾನಿವಾಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ಟೈಮ್ ಜಸ್ಟ್ ನಾವು 6:30. ಅವಳು ಸ್ವಲ್ಪ ಕೂತ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೋತಾ ಇದ್ಲು. ಅವಳಿಗೆ ರಜಾ ಇದೆ, ಬಟ್ ಆದರೂ ಕೂಡ ನಾನು ಒಂದು ½ ಆನ್ ಅವರ್ ಓದಿಸೋದು ಬರ್ಸೋದು ಎಲ್ಲ ಮಾಡ್ತೀನಿ. ನಾನು ಪ್ಲೇನ್ ಚಪಾತಿ ಮಾಡಿಲ್ಲ ಇವತ್ತು, ಬರೀ ಗೋಧಿ ಹಿಟ್ಟು ಹಾಕಿ ಮಾಡಿಲ್ಲ. ಜೊತೆಗೆ ಜೋಳದ ಹಿಟ್ಟು ಅರ್ಧ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಫುಲ್ಕಾ ಥರ ಬರುತ್ತೆ. ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊತೀನಿ. ಮಿಕ್ಕಿದ್ದು ಮಧ್ಯಾಹ್ನನೂ ಕೂಡ ತಿಂದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅಷ್ಟೇ ಅಲ್ಲ, ಈವನ್ ರಾತ್ರಿ ಕೂಡ ತಿಂದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ. ಬರೀ ಪ್ಲೇನ್ ಇವಾಗ ಗೋಧಿನೂ ಅಷ್ಟು ಹೆಲ್ದಿ ಒಳ್ಳೆಯದಲ್ಲ ಅಂತಾರೆ. ಸೊ ಬೇಕಿದ್ರೆ ಟ್ರೈ ಮಾಡಿ. ಗೋಧಿ ಜೊತೆ ಸ್ವಲ್ಪ ಬಿಳಿ ಜೋಳ ಬರುತ್ತಲ್ಲ, ಮಿಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ, ಅದನ್ನು ಕೂಡ ಮಿಕ್ಸ್ ಮಾಡಿ ಚಪಾತಿ ಮಾಡಿ ಚೆನ್ನಾಗಿ ಬರುತ್ತೆ. ಅಷ್ಟರಲ್ಲಿ ವೆಜ್ ಪಲಾವ್ ಕೂಡ ರೆಡಿ ಆಯಿತು. ನಮ್ಮ ಹುಡುಗ ಕೂಡ ಇದ್ದ ತಿಂಡಿಗೆ. ಇಷ್ಟು ಚಪಾತಿ ಹರಿದಿದ್ದೀನಿ ನೋಡಿ. ಇದಿಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಅಲ್ಲ,
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ತಟ್ಟೆಗೆ ಊಟಕ್ಕೆ ಕೊಟ್ಟು ಈ ರೀತಿ ಹೇಳ್ತಾ ಇದ್ದೀರಾ, ಹಿಂದೆ ಮಾತಾಡ್ತೀರಾ, ನಿಮ್ಮ ಬುದ್ಧಿ ಸರಿ ಇಲ್ಲ ಅಂತ ನನಗೆ ಕಮೆಂಟಲ್ಲಿ ಹೇಳಿದರು. ಸೊ ಅದು ಸ್ಕ್ರೀನ್ಶಾಟ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ನನ್ನ ಮಗ ಅಷ್ಟರಲ್ಲಿ ಸ್ನಾನ ಆಗಿ ಹಳೆ ಹೂವು ಎಲ್ಲ ತೆಗೆದು ಹೊಸ ಹೂವನ್ನ ಆ್ಯಡ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದ. ದೇವ್ರ ಮನೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ, ದೇವ್ರ ಮೇಲೆ ಭಕ್ತಿ ಬಂದಿದೆ. ನೋಡೋಣ ಈ ಭಕ್ತಿ ಎಕ್ಸಾಮ್ ಮುಗಿದ ಮೇಲೂ ಇರುತ್ತಾ ಅಂತ. ಏನಕ್ಕೆ ಇದನ್ನು ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾವತ್ತೂ ಅಷ್ಟೇ ನಾನು ಬಂದವ್ರಿಗೆ ಹಂಗೆ ಖಾಲಿ ಹೊಟ್ಟೆಲಿ ಕಳಿಸೋದು ಅಥವಾ ಏನು ಇಲ್ದಾರ ಕಳಿಸೋದು ನಾನು ಯಾವತ್ತೂ ಮಾಡಿಲ್ಲ. ಅವ್ರು ಹಿಂದೆ ಮಾತಾಡ್ಬೋದು, ನಮ್ಮ ಹುಡುಗರ ಹತ್ರ ಕೆಲಸದವ್ರ ಹತ್ರ ಅವರು ಮಾತಾಡ್ಬೋದು. ನಾನು ಇದ್ದಿದ್ದನ್ನು ಇದ್ದಾಗೆ ಸತೀಶ್ ಮುಂದೆ ಮಾತಾಡಿದ್ದು ನಿಮಗೆ ತಪ್ಪಾ? ನೀವು 20-25 ನಿಮಿಷ ವೀಡಿಯೋ ನೋಡಿ ನಿಮ್ಗೆ ಏನು ಅರ್ಥ ಆಗುತ್ತೆ? ದಿನ ವಿಡಿಯೋ ಅನುಭವಿಸೋರು ನಾವು. ಅಯ್ಯಪ್ಪ ಹಿಂದೆ ಏನೇನು ಮಾತಾಡ್ತಾರೆ, ಬೇರೆಯವ್ರ ಹತ್ರ ಹೋಗಿ ಏನೇನು ಹೇಳ್ತಾರೆ, ನಮಗೆ ಗೊತ್ತು. ಅವ್ರು ಯಾವತ್ತೂ ನನ್ನ ತಂದೆ ಸಮಾನನೇ ಹೌದು, ಬಟ್ ಆದರೆ ಅವ್ರು ನನ್ನ ತಂದೆ ಆಗೋಕ್ಕಾಗಲ್ಲ. ನನ್ನ ತಂದೆಲಿ ಕಾಲು ಭಾಗನೂ ಅವರು ಇರೋಕ್ಕಾಗಲ್ಲ. ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ವೆನ್ ಯು ಪೀಪಲ್ ವೈ ಆರ್ ಯು ಪ್ರಾಬ್ಲಮ್? ನಿಮ್ಗೆ ಯಾಕೆ ಪ್ರಾಬ್ಲಮ್ಮು? ಎಲ್ರಿಗೂ ಅಲ್ಲ, ಯಾರೋ ಒಬ್ಬಳು ಪದೇ ಪದೇ ಈ ಥರ ಟಾರ್ಗೆಟ್ ಮಾಡಿ ಈ ಥರ ಕಮೆಂಟ್ ಮಾಡಿ ಅದಕ್ಕೊಂದು ಜನ ಲೈಕ್ಸ್ ಹೊಡಿತಾರೆ. ಬೇಜಾರಿಲ್ಲ, ಬೇಜಾರಂತೂ ಏನೂ ಇಲ್ಲ. ನಾನು ಎಲ್ಲರೂ ಹೆಂಗೆ ನೋಡ್ತೀನೋ ಅವರನ್ನು ಹಾಗೆ ನೋಡ್ತೀನಿ. ಅವರು ನನ್ನ ಲೈಫಲ್ಲಿ ತುಂಬ ಮಾಡಿದ್ದಾರೆ. ನನ್ನ ಲೈಫ್ಗೆ ಅವರು ನಾನು ಅಂದಿಲ್ಲದೆ ಇರೋದನ್ನೆಲ್ಲ ನನಗೆ ಆಗದೆ ಇರೋರ ಹತ್ರ ಸೋ ಕಾಲ್ಡ್ ನನ್ನ ರಿಲೇಟಿವ್ಸ್ ಅನ್ನಿಸ್ಕೊಂಡಿದ್ದು ಕಚ್ಚಾಡ ಜನಗಳ ಹತ್ರ ಬೇಡದಿರೋದೆಲ್ಲ ಮಾತಾಡಿ ಅವರೇ ಬುಂಡೆ ತೂತು ಮಾಡಿಸ್ಕೊಂಡು ಅವ್ರ ತಲೆಗೆ ನಾನು ಹೊಲಿಗೆ ಹಾಕ್ಸಿದ್ದೀನಿ 8-10 ಸಾವಿರ ಖರ್ಚು ಮಾಡಿ. ಅವ್ರಿಗೆ ಆ ನಿಯತ್ತು ಇರೋದಕ್ಕೆ ಮೇಡಮರೇ ಮಗಳೇ ಅಂದ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ನಾನು ಬೈಯೋದ್ರಲ್ಲಿ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಅವ್ರು ನಮ್ಮ ಮನೆ ಬಾಗಿಲಿಗೆ ತಿರ್ಕೊಂಡು ನೋಡಬಾರ್ದು, ಆದರೂ ಅವ್ರು ನಮ್ಮ ಮನೆಗೆ ಬರ್ತಾರೆ. ಒಂದು ವಿಷಯ ಗೊತ್ತಾ, ತಿಂದು ಹೊಟ್ಟೆ ಮುಂದೆ ಮುಡ್ಕೊಂಡು ಇಟ್ಕೊಂಡು ಯಾರೂ ಅನ್ಯಾಯ ಮಾತಾಡಲ್ಲ. ಯಾಕಂದರೆ ತಿಂದಿದ್ದು ಅನ್ನ ಅಮೃತ. ಸೊ ಹಾಗಾಗಿ ನೀವು ದಯವಿಟ್ಟು ನನ್ನನ್ನು ಜಡ್ಜ್ ಮಾಡೋಕ್ಕಂತೂ ಬರಬೇಡಿ. ಸೌಮ್ಯ, ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕಮೆಂಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನಿಮ್ಮ ಒಂದು ಕಮೆಂಟಿಂದ ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂದರೆ ಅಂಥ ಕಮೆಂಟ್ ನಿಮ್ಮ ಕಡೆಯಿಂದ ಬೇಡ. ಸೊ ನಾನು ಕೂಡ ಎಲ್ಲನೂ ಹಾಕಿ ತಿಂಡಿ ಕೊಡ್ತಾಯಿದ್ದೀನಿ. ಅವ್ರದ್ದು ಕೂಡ ಇಬ್ಬರದ್ದು ಸ್ನಾನ ಆಗಿತ್ತು. ಅವರು ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ಅವನಿಗೆ ಎಕ್ಸಾಮ್ ಇತ್ತು, ಇವತ್ತು ಹಿಂದಿ ಎಕ್ಸಾಮ್ ಇತ್ತು, ಅವನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಮನೇಲಿ ಒಂದೊಂದು ಎರಡೆರಡು ಮಾಡ್ತೀರಾ. ಬಟ್ ನಮ್ಮ ಮನೇಲಿ ಚಾರುಗೆ ಆಲ್ರೆಡಿ 6 ಗಂಟೆಗೆ ಕಪ್ಪು ಉದ್ದಿನ ಕಾಳನ್ನ ಬೇಯಿಸಿ ಕೊಟ್ಟಿದ್ದೆ. ಸೊ ಇದು ನನಗೂ ಸ್ವಲ್ಪ ಚಪಾತಿ ಕೊಡಮ್ಮ ಅಂತ ಕೇಳಿದ್ಲು, ಅವಳಿಗೂ ಕೂಡ ಕೊಟ್ಟೆ. ಜೊತೆಗೆ ಟೀ ಮಾಡ್ತಾಯಿದ್ದೀನಿ. ಯಾಕಂದರೆ ಇವನು ಸ್ವಲ್ಪ ಬೇಗ ಎದ್ದು ಓದ್ಕೊಳ್ಳೋದು ಬರ್ಕೊಳ್ಳೋದೆಲ್ಲ ಮಾಡ್ತಿದ್ದ ಅಲ್ವಾ. ಇನ್ನು ಎಕ್ಸಾಮಲ್ಲಿ ಎಲ್ಲಿ ನಿದ್ರಿಗಿದ್ರೆ ಹೋಗ್ಬಿಟ್ಟನು ಅಂತ ಹೇಳಿ ಅವನಿಗೆ ಟೀ ಮಾಡಿ ಕೊಡೋಣ ಅಂತ ಅವನಿಗೂ ತಿಂಡಿ ಹಾಕಿ ಕೊಟ್ಟು ಟೀ ಕೊಡ್ತಾಯಿದ್ದೀನಿ. ಜೊತೆಗೆ ಏನೋ ಹೇಳ್ತಾ ಇದ್ದಾನೆ, ಏನು ಹೇಳ್ತಿದ್ದಾನೆ ಕೇಳಿ. ಯಾರು ಕೇಳಿದ್ರ? ಯಾರು ಕೇಳ್ತಾರೆ ನಿನ್ನ? ಎಲ್ಲರೂ ಏನಂತ ಕೇಳ್ತಾರೆ? ಎಕ್ಸಾಮ್ ಯಾವ್ದು ಇವತ್ತು? ಹ್ಞೂ, ಎಕ್ಸಾಮ್ ಓದ್ಕೊ ಆಯಿತಾ. ಎಕ್ಸಾಮ್ ವಿಷಯ ಮಾತಾಡು, ಸಬ್ಜೆಕ್ಟ್ ವಿಷಯ ಮಾತಾಡು, ತಿಂಡಿ ವಿಷಯ ಅಲ್ಲ. ಇವಾಗ ತಿನ್ನಲಿ ಅಂತ ಮಾಡಿಕೊಟ್ಟಿದ್ದೀನಲ್ವಾ, ತಿನ್ಬಿಟ್ಟು ಹೇಳಿರೋ ಕೆಲಸ ಮಾಡು. ತಿಂಡಿ ವಿಷಯ ಚರ್ಚೆ ಮಾಡ್ತೀರ ನೀವು ಎಕ್ಸಾಮ್ ದಿನ, ಅದು ಬೋರ್ಡ್ ಎಕ್ಸಾಮ್ ದಿನ. ಯಾವ ಥರ ಡೈಲಾಗ್ ಹೊಡಿತಾ ಇದ್ದಾನೆ ಕೇಳಿಸ್ಕೊಂಡ್ರಾ? ಸೊ ಒಂದು ಬಕೆಟ್ ಜಾಮೂನು ಸತೀಶ್ ಮಾಡಿದರು. ಇದರಲ್ಲಿ ಒಂದು 3 ಜಾಮೂನು ಮಾತ್ರ ಮಿಕ್ಕಿದ್ದೆಲ್ಲ ಗುಳುಮ್ ಸ್ವಾಹ ಆಗಿಬಿಟ್ಟಿದೆ. ನಮ್ಮನೆ ಮಕ್ಕಳು ಎಲ್ಲ ತಿಂದು ಉಡ್ಡಾಯಿಸ್ಬಿಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಯದು ಪಾಪ ಗೊತ್ತಲ್ಲ ನಿಮಗೆ, ಯದು ಪಾಪು ಎಂಟ್ರಿ ಬೆಳಗ್ಗೆ ಇವತ್ತು ನಮ್ಮ ಮನೆಗೆ ಏನಕ್ಕೋ ಬಂದೆ. ನಮ್ಮ ಮನೆಗೆ ನಾನು ನೀರು ಕುಡಿತೀಯಾ? ಬೆಳಗ್ಗೆ ನೋಡಿ, ಚಪಾತಿ ತಿನ್ನು ನಡಿ. ನೀರು ಕೊಡು ಲೋಟದಲ್ಲಿ. ಏನದು? ಓ ಮಾಮಿದಾರ. ಯಾರು ಕಟ್ಸ್ಕೊಟ್ಟಿದ್ದು? ಎಲ್ಲಿ ಕಟ್ಸ್ಕೊಂಡೆ? ಎಲ್ಲೋಗಿದ್ದೆ? ಯಾವಾಗ ಆಯ್ತಾ? ಆಮೇಲೆ ಬಾಯಿಗೆ ಹಾಕೋತಾರ? ಎಲ್ಲಿ ಕೈ ತೋರ್ಸು, ಕೈ ಚೆನ್ನೈತೆ ಮಗನೆ. ಯಾರು ಕಟ್ಸ್ಕೊಟ್ಟಿದ್ದು? ಪಾಪ ಅಪ್ಪ. ನಾನಲ್ಲ, ನಾನು ಕರ್ಕೊಂಡು ಹೋಗಿಲ್ಲ. ನೀನು ಯಾವಾಗ? ತಿನ್ಬಾರ್ದು. ಯಾಕೆ ಬೆಳಗ್ಗೆ ಎದ್ಬಿಟ್ಟಿದ್ಯಾ? ನೋಡ್ದಾ ಹೆಂಗ್ ಬಂದೈತೆ, ನೆಗಡಿನೂ ಆಗೈತೆ. ತಿನ್ಬಾರ್ದು. ಚೀಪೋಲಿ ಎಕ್ಸಾಮ್ ಐತೆ, ಬೇಗ ಬೇಗ ಬರ್ಕೋ ಅನ್ನು ಅಣ್ಣನ, ವಿಕಿ ಅಣ್ಣನ.
ನೋಡಿ ಪೋಲಿ ಬುದ್ಧಿ ಕಲ್ತವನೆ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಹೇಳು. ಏನು ತಿಂಡಿ ತಿಂದ್ರಿ? ಅದು ಆಮೇಲೆ ಇರಲಿ, ನೀನು ಹೇಳಲ್ಲಿ ಮಾತಾಡು ಫಸ್ಟ್. ನೀನು ಹಂಗಾರೆ ಬ್ಯಾಡ್ ಬಾಯ್. ನೀನು ಬ್ಯಾಡ್ ಬಾಯಾ? ಹೇಳಿ ಮಾತಾಡಬೇಕು. ಏನು ತಿಂಡಿ ತಿಂದ್ರಿ? ಚಪಾತಿ ತಿನ್ನಿ ಬನ್ನಿ. ಚಪಾತಿ ಕೊಡ್ತೀನಿ. ಇರಲಿಲ್ಲ ಗೈಸ್, ಊರಿಗೆ ಹೋಗಿದ್ದ. ಅವ್ರ ಮನೇಲಿ ನಂಜನಗೂಡು ತೇರೊಪ್ಪತ್ತು ಮಾಡಿದ್ರು, ನನ್ನ ಕರೆದಿದ್ದ. ಬಾಯಿ ಮುಚ್ಚುತ್ತಾನೆ ನೋಡಿ ಗೈಸ್. ಆಂಟಿ ಊಟಕ್ಕೆ ಬನ್ನಿ ಅಂತ ಕರ್ಕೊಂಡೋಗಿದ್ದ. ಊಟ ಹಾಕ್ದ ಅವ್ರ ಮನೇಲಿ. ನನಗೆ ಹಪ್ಪಳ ಎಲ್ಲ ತಿನ್ಕೊಂಡ. ನನ್ನ ಹಪ್ಪಳ ಅವನೇ ಚಕ್ಲಿ, ಕೋಡ್ಬಳೆ, ಹಪ್ಪಳ. ಆಮೇಲೆ ಏನು ಮಾಡಿದ್ರು? ಪಾನ್ಕ, ಕೋಸಂಬರಿ. ಆಮೇಲೆ ಹೇಳು ಏನೇನು ಮಾಡಿದ್ರಿ ಊಟ? ಕಾಳು ಗೊಜ್ಜು, ಪಲಾವು, ಹೇಳು. ಎಲ್ಲ ಮಾಡಿದ್ರು ಅವ್ರ ಮನೇಲಿ. ಹಬ್ಬ ಮಾಡಿದ್ರು. ನಂಜನಗೂಡು ತೇರೊಪ್ಪತ್ತು ಅಮ್ಮ ಮಾಡಿದ್ದು. ಅವನೆಲ್ಲ ಅವ್ರ ಅಮ್ಮ ಮಾಡಿದ್ದು. ಯಾರು ಮಾಡಿದ್ದು? ಅಮ್ಮ ಮಾಡಿದ್ದು. ಅವ್ರ ಅಪ್ಪನ ಮೊಬೈಲಲ್ಲಿ ನಾನು ಊಟ ಮಾಡ್ತಾಯಿದ್ರೆ ವೀಡಿಯೋ ಮಾಡ್ತಾನೆ ಗೈಸ್ ಇವನು. ಏಯ್ ಬಾಯಿ ಇಲ್ಲ, ಹೇಳಿ ಮಾತಾಡಬೇಕು. ಆಮೇಲೆ ಇಲ್ಲಿ ನೋಡು, ನಂಜನಗೂಡ್ಗೆ ಹೋಗಿದ್ರು ರಾತ್ರಿ ಅಲ್ವಾ? ಏರ್ ಕಟ್ ನೋಡಿ ಗೈಸ್ ಒಂದು. ಇಲ್ಲಿ ನೋಡಿ, ಇಲ್ಲಿ ಬ್ಯಾಡ್ ಬಾಯ್ ಅನ್ಕೋತಾರೆ. ನೀನು ಹೋಗು ಮನೆಗೆ. ನೀನು ಹೋಗು, ನಿನ್ನ ಮನೆಗೆ ಬರ್ಬೇಕು. ಈ ಕಡೆ ತಿರ್ಕೊಂಡು ಹೇಳು. ಇಲ್ಲಿ ನೋಡಿ, ಎದು ಎಲ್ಲಿದ್ದಾನೆ ತೋರಿಸು ನನ್ನ ಬಟ್ಟೆಯಲ್ಲಿ. ಎಲ್ಲಿ? ಆಂಟಿ ಎಲ್ಲಿ? ಆಂಟಿ ತೋರಿಸು. ಎದು ಎಲ್ಲಿ? ಅಷ್ಟೇ ಅಲ್ವಾ? ಹ್ಞೂ ಬಾಯ್ ಹೇಳು. ಬಾ ಇಲ್ಲಿ ಬಾ, ಮುತ್ಕೊಡು. ಲವ್ ಯು. ಬಾಯ್ಲಿ. ಬರಿ ನೀಟಾಗಿ ಬರಿ, ನೀಟಾಗಿ ಬರಿಬೇಕು. ಯಾವುದು? ಯಾವುದು? ಬರೀರಿ ನೀವು. ಬರೀರಿ. ನಾನು ಬರಿತೀನಿ, ನೀವು ಬರೀರಿ. ಓ ಗುಡ್ ಬಾಯ್. ಬಿ ಫಸ್ಟ್ ಡಿ ಬರೀರಿ. ಇದಾಯ್ತು. ಕಳ್ಳ. ಬರಿ. ಇಲ್ಲ ಆಯ್ತು, ಮುರಿದಾಕ್ಬೇಡ ಬರಿ. ನೀನು ಕಲರ್ ಮಾಡಬೇಡ. ABCD ಬರೀಯೋ. ಇಲ್ಲ ಐತೆ ನೋಡು, ಇದು ಇಲ್ಲಿ ಬರಿ. ಒಂದೊಂದು ಕಲರಲ್ಲಿ ಬರೀತಾರೇನೋ. ಇದಕ್ಕೆ ಹಿಂಗೆ ಲೈನ್ ಕೊಡು ಅಷ್ಟೇ. ಬಿ ಆಯಿತು. ಇದಕ್ಕೆ ಬಿ ಅಂದರೆ ಇಲ್ಲೊಂದು ಲೈನ್ ಕೊಡು. ಸೊ ಟೈಮ್ ಆಯಿತು. ಎದು ಪಾಪು ನಾನು ಬರ್ತೀನಿ ಆಂಟಿ ಅಂದ. ಅವನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ನಾವು ವಿಕ್ಕಿನ ಎಕ್ಸಾಮಿಗೆ ಬಿಟ್ಟು ಬರೋಣ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಸೊ ನಮ್ಮ ಏರಿಯಾದಲ್ಲೇ ಇರೋವಂಥ ಬಿಸಿಲು ಮಾರಮ್ಮ ಟೆಂಪಲ್ಗೆ ಬಂದ್ವಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಇವತ್ತು ತಂಬಿಟ್ಟು ಆರತಿ ಎಲ್ಲ ಮಾಡಿಸ್ತಾಯಿದ್ರು. ಸೊ ದೇವ್ರು ನೋಡೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ. ಅಲ್ಲಿಂದ ಬಂದಂತಮ್ಮ ತಾಯಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲೂ ಕೂಡ ಇವತ್ತು ಯಾರೋ ತಂಬಿಟ್ಟು ಆರತಿ ಮಾಡ್ತಾಯಿದ್ರು. ದರ್ಶನ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನನಗೆ ತುಂಬ ಖುಷಿ ಕೂಡ ಆಯಿತು. 2 ಕಡೆ ಮಹಾಮಂಗಳಾರತಿ ಎಲ್ಲ ಸಿಕ್ತು. ಸೊ ಯದು ಪಾಪು ಕೂಡ ನಮ್ಮ ಜೊತೆ ಬಂದಿದ್ದು ಇನ್ನೂ ಖುಷಿ ತಂತು. ಅವನಂತೂ ಆಂಟಿ ಬನ್ನಿ, ವಿಕ್ಕಿನ ಸ್ಕೂಲಿಗೆ ಬಿಟ್ಟು ಬರೋಣ, ಬನ್ನಿ ಆಂಟಿ ಅಂತ ಹೇಳ್ತಾ ಇದ್ದ. ಆಲ್ ದ ಬೆಸ್ಟ್ ಹೇಳು ಅಣ್ಣಂಗೆ. ಆಲ್ ದ ಬೆಸ್ಟ್ ಹೇಳು. ಚೆನ್ನಾಗಿ ಬರೀ. ಬಾಯ್ ಹೇಳು. ಪ್ಲೇನ್ ಕಿಸ್ ಕೊಡು. ಚೆನ್ನಾಗಿ ಬರೀ. ಆಲ್ ದ ಬೆಸ್ಟ್. ಸ್ಕೂಲೋಗಲ್ಲಿ ಅಣ್ಣ ಆಯ್ತಾ? ಎಕ್ಸಾಮ್ ಬರ್ಬಿಟ್ಟು ಬರಲಿ. ಅಣ್ಣ ಓದ್ನಾ? ಬಾಯ್ ಬಾಯ್ ಹೇಳು. ಸೊ ಅವ್ರ ಮ್ಯಾಮ್ ಕೂಡ ಸಿಕ್ಕಿ, ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಸಿಕ್ಕಿ ಮಾತಾಡಿಸ್ತಾಯಿದ್ರು. ಏನೇನೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡ್ತಾಯಿದ್ರು, ಹಂಗೆ ಬರೀರಿ ಹಿಂಗೆ ಬರೀರಿ ಅಂತ. ಸೊ ಸ್ವಲ್ಪ ಹೊತ್ತು ನಿಂತಿದ್ದು ವೆಯ್ಟ್ ಮಾಡಿಕೊಂಡು ನಾನು ಎದು ಪಾಪು ಎಲ್ಲ ವಾಪಸ್ ಬಂದ್ವಿ. ಬರೋವಾಗ ಲಾಯಲ್ ವರ್ಲ್ಡ್ಗೆ ಆಂಟಿ ಚಾಕಿ ಅಂತ ಹೇಳ್ತಾ ಇದ್ದ. ಸೊ ಕೊಡ್ಸೋಣ ಅಂತ ಹೇಳಿ
ಕೆಮ್ತಾ ಇದ್ದಾನೆ. ಐಸ್ ಕ್ರೀಮ್ ಎಲ್ಲ ಬೇಡ ಅಂದ್ಕೊಂಡೆ, ಬಟ್ ತುಂಬ ಹಠ ಮಾಡ್ತಾಯಿದ್ದ, ಚಾಕಿ ಬೇಕು, ಐಸ್ ಕ್ರೀಮ್ ಬೇಕು ಅಂತ. ಪಾಪು ನಮ್ಮ ಜೊತೆ ಬಂದಿದೆ, ಅದೇನು ಕೇಳುತ್ತೆ ತಿನ್ನೋದು ಕೊಡ್ಸೋಣ ಅಂತ ಹೇಳಿ. ಏನಂದರೆ ನೋಡಿದ್ದೆಲ್ಲ ಎತ್ಕೊಂಡ್ಬಿಡ್ತಾ ಇದ್ದಾನೆ. ಅದೇ ಒಂದು ಕೇಕ್ ಬೇಕು ಅಂದ, ಸೊ ಅದು ಒಂದು ತೊಗೊಂಡೆ. ಜೊತೆಗೆ ಡಾಗ್ ಫ್ಯಾಂಟಸಿ ಬೇಕು ಅಂದ, ಓರಿಯೋ ಬೇಕು ಅಂದ, ಐಸ್ ಕ್ರೀಮ್ ಬೇಕು, ಚಾಕಿ ಬೇಕು ಅಂದ. ಸತೀಶ್ ನಂಬ್ತಿರೋ ಬಿಡ್ತಿರೋ ಪಾಪಗೋಸ್ಕರ ಒಂದು ಬಾಕ್ಸು ಫುಲ್ಲು ನಮ್ಮ ಮನೆಗೆ ಚಾಕ್ಲೇಟ್ಸ್ನ ತಂದಿಟ್ಟಿದ್ದಾರೆ. ಸೊ ಅವನಿಗೋಸ್ಕರನೇ ಡೈಲಿ ಬಂದಾಗ ಒಂದು ಕೊಡು ಅಂತ. ಸೊ ನೋಡ್ತಾ ಇದ್ದೆ ಯಾವುದು ಚೆನ್ನಾಗಿದೆ, ಯಾವುದು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಮಾಡೋಣ ಅಂತ. ಅದು ತೋರಿಸಿದ್ರೆ ಅದು ಬೇಡ ಇದು ತೊಗೊಳ್ಳಿ, ಇದು ಬೇಡ ಅದು ತೊಗೊಳ್ಳಿ ಅಂತ ಹೇಳ್ತಾ ಇದ್ದ. ಸೊ ಆಯ್ತಪ್ಪ ಅಂತ ಹೇಳಿ ಪ್ಲಮ್ ಕೇಕು ಈ ಥರದ್ದೆಲ್ಲ ಮಕ್ಳಿಗೆ ಇಷ್ಟ ಆಗೋಂಥದ್ದು. ಚಾಕ್ಲೇಟು ಐಸ್ ಕ್ರೀಮೇ ಜಾಸ್ತಿ ಇಷ್ಟಪಡ್ತಾರೆ. ಸೊ ಇದು ಒಂದು ನನಗೆ ಬ್ಲೂ ಕಲರ್ ಕೊಟ್ಬಿಟ್ಟಿದ್ರು ಓರಿಯೋ, ಅದು ಇಷ್ಟ ಇಲ್ಲ, ಅದನ್ನು ಚೇಂಜ್ ಮಾಡಿಸ್ದೆ. ಇಳಿ ಕೆಳಗೆ ನಮ್ಮದೇನು ಐಸ್ ಕ್ರೀಮ್ ಬೇಕಾ? ಹಾಂ ಕೈ ತೆಗಿ ಕೈ ಮನೇಲಿ ಬಾ. ನೀ ಕೆಳಗಡೆ ಹೇಳಿ ಬಾ, ಈ ಕಡೆ ಅವರು ಜಾರ್ ಬಿಡ್ತೀಯ. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಸತೀಶ್ಗೂ ಕೂಡ ತಿಂಡಿ ಕೊಡೋಣ ಅಂತ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಕೂತಿದ್ರು. ಅವ್ರಿಗೂ ತಿಂಡಿ. ನೀನು ಪಲಾವ್ ತಿಂತೀಯೋ ಚಪಾತಿ ತಿಂತೀಯೋ? ಇಷ್ಟೊಂದು ಬೇಡ ನನಗೆ, ಬಾತ್ ಬೇಡ ನನಗೆ. ಎದು ಪಲಾವ್ ತಿಂತೀಯೋ ಚಪಾತಿ ತಿಂತೀಯೋ? ಕರೆಕ್ಟಾಗಿ ಹೇಳ್ಬೇಕೀಗ. ಬಾ ತಿನ್ನು, ಏನು ಬೇಕೋ? ಯಾಕ್ರಿ ಕಣಿ ಆಡ್ತೀಯಾ? ಸ್ವಲ್ಪ ತಿನ್ನು, ಸಾಕಿರೋದೆ ಸ್ವಲ್ಪ. ನಮ್ಮ ಮನೇಲಿ ಪ್ರತಿದಿನ ರೈಸ್ ಐಟಮ್ ಮಾಡಿದ ದಿವಸ ಎಲ್ಲ ಇದ್ದಿದ್ದೆ ಕಣಿ. ಅವ್ರಿಗೂ ಕೂಡ ಒಂದು ಲೋಟ ಹಾಲು ಕೊಟ್ಟು ಪಾಪಗೂ ತಿನ್ಸೋಣ ಅಂತ. ನೀ ತಿಂಡಿ ತಿಂದರೆ ನಾನು ಹಾಕ್ಕೊಡ್ತೀನಿ ಎದುಗೆ, ಇಲ್ಲಾಂದರೆ ಇಲ್ಲ. ಇಟ್ಬಿಡು ಕಡ್ಡಿ ಬೇಡ, ಬಾ ಬೇಗ. ಕೊಡೆ ಅವನಿಗೆ, ಬಪ್ಪ ಬನ್ನಿ, ಹತ್ತು ಮೇಲೆ ಬರಬೇಕು. ಅಪ್ಪ ಗುಡ್ ಬಾ. ಹೋಗಿ ನೀರು ಕೊಡು ಅವನಿಗೆ, ಕುಚ್ ಮಗನೆ. ಎಷ್ಟು ಬೇಗ ಎದ್ದು ಎಷ್ಟೇ ವೆರೈಟಿ ಎಷ್ಟೊತ್ತಿಗೆ ಮಾಡಿದ್ರು ನಮ್ಮ ಮನೇಲಿ ಕಣಿ ಅಂತೂ ತಪ್ಪಿದ್ದಿಲ್ಲ. ನನಗೆ ಚಪಾತಿನ ಮೊಸರು ರಾಯ್ತದಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಫಸ್ಟ್ ಇದನ್ನು ತಿನ್ನೋಣ, ಆಮೇಲೆ ಪಲಾವ್ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೀನಿ. ನಾನು ತಿಂದಾಗ 11:30 ಗೈಸ್, ಮಾಡಿದಾಗ 6:30 7 ಗಂಟೆ. ಇನ್ನು ನನ್ನೊಬ್ಳು ಕತೆ ಅಲ್ಲ, ಎಲ್ಲ ಗೃಹಿಣಿಯರ ಕತೆ ಇದೇನೆ. ತುಂಬ ಚೆನ್ನಾಗಾಗಿತ್ತು. ಪಲಾವ್ ಅಂತೂ ಸಖತ್ತಾಗಿತ್ತು. ಅಲ್ಟಿಮೇಟಾಗಿ ಬಿಸಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಯದು ಪಾಪು ಕೂಡ ನೀಟಾಗಿ ಒಂದು ಫುಲ್ ಚಪಾತಿ ಸ್ವಲ್ಪ ಪಲಾವ್ ತಿಂದ. ಈಗ ಅವ್ರ ಮಾಮನ ಜೊತೆ ಆಟ ಆಡ್ತಾ ಇದ್ದಾನೆ. ಸತೀಶ್ಗಂತೂ ಅವ್ನು ಕಂಡ್ರೆ ಸಖತ್ ಇಷ್ಟ. ಅವನಿಗೆ ಅಂತಲೇ 1 ಲೀಟ್ರು ಐಸ್ ಕ್ರೀಮು, 1 ಪ್ಯಾಕೆಟ್ ಚಾಕ್ಲೇಟು ಇಷ್ಟೆಲ್ಲ ತಂದಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ ಗೈಸ್, ಆ ಪಾಪಗೂ ನಮಗೂ ಒಂಥರ ಅಟ್ಯಾಚ್ಮೆಂಟು, ಒಂಥರ ಬಾಂಡಿಂಗು. ಅವನು ನಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾನೆ. ದೊಡ್ಡವನಾಗ್ತಾ ನಮ್ಮ ಮನೆಗೆ ಬರ್ತಾನೋ ಬಿಡ್ತಾನೋ, ಬಟ್ ಅವನು ಬೆಳಗ್ಗೆ 10 ಗಂಟೆ ಆಗ್ತಿದ್ದಂಗೆ 9:30 9 ಗಂಟೆ ಆಗ್ತಿದ್ದಂಗೆ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ರಿಯಲಿ ಏನೋ ಮಿಸ್ ಅಂತ ಅನಿಸ್ತಾ ಇರುತ್ತೆ. ಅವರು ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ನಮ್ಮ ಮನೆ ಪಕ್ಕನೇ, ಸ್ವಲ್ಪ ಪಕ್ಕದ ರೋಡ್ಗೆ. ನೆಕ್ಸ್ಟ್ ಅವ್ರ ಮನೆ ಗೃಹ ಪ್ರವೇಶ ಆದರೆ ಅವ್ನು ನಮ್ಮ ಮನೆಗೆ ಬರೋದೇ ಡೌಟ್ ಅಂತ ಅನಿಸುತ್ತೆ ನನಗೆ. ಸರಿ ಬಾದಾಮಿ ತಿನ್ಬಿಡು, ಬಿಡಿಸ್ಕೊಡ್ತೀನಿ, ಹಾಕ್ಕೊಡ್ತೀನಿ. ಚಾರ್ವಿ ಅನಿಮಲ್ ಹಾಕು ಪಾಪಗೆ 1 ನಿಮಿಷ. ಅನಿಮಲ್ ಸಾಕೊಡು. ತಗೋಪ್ಪ, ಬಿಡಿಸ್ಕೊಡ್ತೀನಿ. ತಿಂದ ಬಾಯಲ್ಲಿರೋದು. ನಿಜಕ್ಕೂ ಪಾಪ ಜೊತೆ ಆಟ ಆಡಿಕೊಂಡು ನಾವು ನಮ್ದು ಎಷ್ಟೇ ಸ್ಟ್ರೆಸ್ ಇದ್ದರೂ ನನಗೆ ಎಷ್ಟೇ ಒತ್ತಡ ಇದ್ದರೂ, ಇಷ್ಟೇ ಕೆಲಸ ಮಾಡಿ ಟಯರ್ಡ್ ಆಗಿದ್ರು, ನನಗೇನು ಕೆಲಸ ಮಾಡೇ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಒಂದು ಬೇಳೆ ಒಬ್ಬಟ್ಟು ಕೂಡ ತಿಂದೆ. ಈ ನಡುವೆ ಏನಂದರೆ ನಿಮ್ಗೆಲ್ರಿಗೂ ಗೊತ್ತು, ಯುದ್ಧ ನಡೀತಾ ಇದೆ, ವಾರ್ ನಡೀತಾ ಇದೆ. ನೋ ಗ್ಯಾಸ್, ನಮಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾಯಿಲ್ಲ.
ಏನೂ ಇಲ್ಲ. ಆರ್ಡರ್ಸು ಅಷ್ಟು ನಾವು ಯಾವುದೂ ಒಪ್ಕೋತಾ ಇಲ್ಲ. 20 ಮೆಂಬರ್ಸ್, 30 ಮೆಂಬರ್ಸ್, 50 ಮೆಂಬರ್ಸ್ ಯಾವುದೂ ಒಪ್ಕೋತಾ ಇಲ್ಲ. ಯಾಕಂದರೆ ಬ್ಲಾಕಲ್ಲಿ ಸಿಲಿಂಡ್ರ್ಗಳನ್ನ ತಂದು ಒಂದು ಸಿಲಿಂಡ್ರಿಗೆ 4,000 5,000 ಹೇಳ್ತಾ ಇದ್ದಾರೆ. ಕೆಲಸಗಳು ನಡೀತಾ ಇಲ್ಲ. ಗೋಡೌನ್ ಬೀಗ ಹಾಕಿದ್ದೀವಿ. ಸೊ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಎಲ್ಲ ಫ್ರೂಟ್ಸು ಈಗ ಅಷ್ಟು ಊಟ ತಿನ್ನೋಕ್ಕಾಗಲ್ಲ ಬೇಸಿಗೆಗೆ. ಮಧ್ಯಾಹ್ನ ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತಾಯಿದ್ದೆ. ಇವಳು ಇರೋ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡ್ತಾಯಿದ್ದಾಳೆ. ನನಗೂ ತಿನ್ನಿಸ್ತಾ ಇದ್ದಾಳೆ. ಸೊ ನಾನು ತಿಂತಾಯಿದ್ದೀನಿ. ಸತೀಶ್ಗೆ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಆಲ್ರೆಡಿ. ಒಂದೇ ಟೆನ್ಷನ್, ಏನಪ್ಪ ಇವ್ರು ತಮ್ಲೈನ್ ಹಿಂಗೆ ಕೊಟ್ಟಿದ್ದಾರೆ, ಇವ್ರು ಏನು ತೋರಿಸ್ತಾ ಇದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಶೆಕೆ ತಡ್ಕೊಳಕ್ಕಾಗದೆ ಐಸ್ ಕ್ರೀಮ್ ತರಿಸ್ಕೊಂಡು ತಿನ್ಕೊಂಡು ಸತೀಶ್ದಂತೂ ಒಂದೇ ಟೆನ್ಷನ್. ಈ ಏಪ್ರಿಲ್ ಮಂತ್ ಬಂತು ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ರಿ. ಓಪ್ಸೋ ನನ್ನ ಹತ್ರನೇ ಸಾಲ ಕೇಳ್ತಾಯಿದ್ರು, ದುಡ್ಡಿದ್ರೆ ಕೊಡ್ತೀನಿ ಅಂತ. ಯಾಕಂದರೆ ಇವಾಗ ನಾವು ಯಾವುದೋ ಆರ್ಡ್ರುಗಳು ಒಪ್ಕೋತಾ ಇಲ್ಲ, ಕೆಲಸನೂ ನಡೀತಾ ಇಲ್ಲ, ಗ್ಯಾಸ್ ಸಮಸ್ಯೆ ನಿಮಗೂ ಎಲ್ರಿಗೂ ಗೊತ್ತಿರುತ್ತೆ. ಇದು ನಮ್ಮೊಬ್ರಿಗೆ ಆಗಿದೆ ಅಂತಲ್ಲ, ಎಲ್ಲ ಲೋಕಕ್ಕೆ ಆಗಿದೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಇನ್ನು ನಮ್ಮಂಥ ಏನಂತಾರೆ ಮಧ್ಯಮ ವರ್ಗದವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾಯಿದೆ. ಖಾತೆ ಕಂದಾಯ ಕಟ್ಟಬೇಕು. ಸೊ ಏಪ್ರಿಲ್ ಮಂತ್ ಬಂತು ಅಂದರೆ ನಮ್ಮದು ಕಾರ್ದು ಇನ್ಶೂರೆನ್ಸ್ಗಳು ಬರುತ್ತೆ, LICಗಳು ಬರುತ್ತೆ, ಇನ್ಶೂರೆನ್ಸ್ಗಳು, ಆಮೇಲೆ ನಮ್ಮದು ರಿನಿವಲ್ ಬರುತ್ತೆ. ನಮ್ಮದು ಅಡುಗೆ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ನಮ್ಮದು, ಅದನ್ನು ರಿನಿವಲ್ ಮಾಡಿಸ್ಕೋಬೇಕು. ಮೈಸೂರು ಮುನ್ಸಿಪಾಲ್ಟಿಗೆ ಒಂದಿಷ್ಟು ಅಮೌಂಟು ಅಂತ, ಬಿಗ್ ಅಮೌಂಟೇ, ಯೂಜ್ ಅಮೌಂಟ್ ಅಂತ ಕಟ್ಟಿ ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು. ಸೊ ಇವು ನೋಡಿ ಮುಖಕ್ಕೆ ಏನೇನೋ ಮೆತ್ಕೊಂಡಿದ್ದಾನೆ. ನಾನು ಹೇಳ್ತಾ ಇದ್ದೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೈಯಲ್ಲಿ ಬೇಡ, ಡಾರ್ಕ್ ಸ್ಪಾಟ್ಸ್ ಉಳ್ಕೊಂಬಿಡುತ್ತೆ ಅಂತ. ಬಟ್ ಈ ಮಕ್ಕಳು ನಾವು ಹೇಳಿದ್ರೆ ಕೇಳಲ್ಲ. ಅವ್ರಿಗೆ ಅರ್ವಾದಾಗಲೇ ಬುದ್ಧಿ ಬರೋದು. ಏನಾದರೂ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೀನಿ. ಏನೇನೋ ಫೋನಲ್ಲಿ ನೋಡಿಬಿಟ್ಟು ಹಾಕ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದಾನೆ. ಸತೀಶ್ ಕಷ್ಟ, ಅವ್ರ ಟೆನ್ಷನ್ ನನಗೆ ಕಣ್ಣಲ್ಲಿ ನೋಡೋಕ್ಕಾಗ್ತಾಯಿಲ್ಲ. ಇವಳದು ಮತ್ತೆ ರೊಟೀನ್ ಬರೋ ಹಣ್ಣೆಲ್ಲ ಕಟ್ ಮಾಡ್ತಾಳೆ, ಎಲ್ರಿಗೂ ತಿನ್ಸೋಕೆ ಬರ್ತಾಳೆ. ಈಗ ಏನು ಕಟ್ ಮಾಡ್ತಾಯಿದ್ದಾಳೆ ಅಂದರೆ ಪೈನಾಪಲ್ ಕಟ್ ಮಾಡ್ತಾಯಿದ್ದಾಳೆ. ಆ್ಯಪಲ್ ಇಟ್ಕೊಂಡು ಕೂತಿದ್ದಾಳೆ. ಅವ್ರ ಅಪ್ಪನ ಕಷ್ಟ ಅಪ್ಪನಿಗೆ, ಇವಳ್ದೊಂಥರ ಅದೇನೋ ಒಂಥರಲ್ಲ ಅಜ್ಜಿಗೆ ಅರಿವೆ ಚಿಂತೆ ಅಂದರೆ ಮೊಮ್ಮಕ್ಳಿಗೆ ಅದೇನೋ ಚಿಂತೆ ಅನ್ನೋಂಗೆ. ಇವನು ನನ್ನ ಕಾಲು ಮುರಿಯೋಕ್ಕೆ ಬಂದಿದ್ದಾನೆ. ನನ್ನ ಕಾಲನ್ನ ಮುರಿದಾಕ್ಬಿಡ, ಇನ್ನು ಸ್ವಲ್ಪ ದಿವಸ ಇರಲಿ ಬಿಡು ಅಂತ ಕೇಳ್ತಾಯಿದ್ರೆ ವೈನ ಮಾಡ್ಕೊಂಡು ನೈಸ್ ಮಾಡ್ಕೊಂಡು ಬಂದಿದ್ದಾನೆ. ಬಿಕಾಸ್ ಅವನಿಗೆ ಚುರುಮುರಿ ಬೇಕಿತ್ತು. ಅವನಿಗೇನಾದರೂ ತಿನ್ನಕ್ಕೆ ಬೇಕಾದಾಗ ಪಪ್ಪನ ಕೇಳು, ಯಾಕಂದರೆ ಪಪ್ಪ ಸರಿಗೆ ಅಂತಾರಲ್ಲ ಅವ್ರು ಟೆನ್ಷನಲ್ಲಿ ಇದ್ದಾಗ. ಸೊ ಅದಕ್ಕೋಸ್ಕರ ನನಗೆ ಗೇರ್ ಹಾಕಕ್ಕೆ ಬಂದಿದ್ದಾನೆ. ಇವಳು ಪೈನಾಪಲ್ ಕಟ್ ಮಾಡಿದ್ಲು, ಆ್ಯಪಲ್ ಕಟ್ ಮಾಡಿದ್ಲು, ಉಪ್ಪು ಖಾರ ಹಾಕಿ ಪ್ಲೇಟ್ಗೆ ಹಾಕಿ ಕೊಟ್ಟಳು. ಸೊ ಇವನೇನು ಮಾಡ್ತಾಯಿದ್ದಾನೆ ನೋಡೋಣ ಬನ್ನಿ. ಇವನಿವಾಗ ಪೂಜೆ ಮಾಡ್ತಾಯಿದ್ದಾನೆ. ನಾನು ಇವ್ರ ಜೊತೆ ಹಂಗೆ ಮಾತಾಡಿಕೊಂಡು ಅದಕ್ಕೆ ಅಷ್ಟು ಕಟ್ಟಬೇಕು, ಇದಕ್ಕೆ ಇಷ್ಟು ಕಟ್ಟಬೇಕು ಅಂತ ಲೆಕ್ಕ ಬರೀತಾಯಿದ್ರು. ಅವ್ರ ಲೆಕ್ಕನ ನಾನು ಮೊಬೈಲ್ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೆ. ಇವನು ಪೂಜೆ ಮಾಡ್ತಾಯಿದ್ದಾನೆ, ಇವಳು ಬ್ರೇಕ್ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಸೊ ಹಿಂಗಿರುತ್ತೆ ಗಜಿಬಿಜಿ ನಮ್ಮ ಮನೇಲಿ. ಸಂಜೆ ಆಯಿತು ಅಂತಂದರೆ ಅಪ್ಪಂದು ಒಂದು ಕೈ ಮುದ್ದು ಜಾಸ್ತಿ ಅಂತ ಹೇಳ್ಬೋದು. ಸೊ ಅಪ್ಪ ಆಲ್ವೇಸ್ ಹೀರೋ ಅಲ್ವಾ. ಸೊ ನಡೀಲಿ ಅವ್ರ ಮುಖ ನೋಡೋಕ್ಕಾಗ್ತಾ ಇಲ್ಲ ನನಗೆ. ವಿಡಿಯೋ ಮಾಡ್ತಾಯಿದ್ದಾಳ ಇಲ್ವಾ ಅಂತ ನನ್ನನ್ನೇ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಸಪ್ಪೆ ಮೋರೆ ಹಾಕ್ಕೊಂಬಿಡ್ತಾರೆ. ಯಾಕಂದರೆ ಮಂಗಳಾರತಿ ತೊಗೊಳ್ಳಿ ಅಂತ ಬಂದಿದ್ದಾನೆ ನನ್ನ ಮಗ. ನೀವು ಮಂಗಳಾರತಿ ತೊಗೊಳ್ಳಿ. ಮಾರ್ಕೆಟ್ಗೆ ಹೋಗಿದ್ರು, ಒಂದು ಮೂಟೆ ಕಲ್ಲಂಗಡಿ ಹಣ್ಣು, ಎಳ್ನೀರು ಎಲ್ಲ ತೊಗೊಂಬಂದಿದ್ದಾರೆ. ಸೊ ನಮ್ಮ ಮನೇಲಿ ಈ ಸಮ್ಮರ್ ಮುಗಿಯೋ ತನಕ ಇನ್ನೂ ಊಟ ಅದೆಲ್ಲ ಸ್ವಲ್ಪ ಕಡಿಮೆನೇ, ಹಣ್ಣುಗಳೇ ಸ್ವಲ್ಪ ಜಾಸ್ತಿ. ಎಲ್ಲರ ಮನೇಲಿ ಅದು ಕಾಮನ್ನೇ. ಸೊ ನಾನು ಸ್ವಲ್ಪ ವಾಕೆಲ್ಲ ಹೋಗಬೇಕು ಗೈಸ್, ದಪ್ಪ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು. ಸೊ ಒಂದು ಮೂಟೆ ತಂದಿದ್ದಾರೆ, ಹೂವು ಎಲ್ಲ ತೊಗೊಂಬಂದಿದ್ದಾರೆ. ಜೊತೆಗೆ ಈಗ ನನ್ನ ಮಗ ಹೇಳ್ದಂಗೆ ಇದು ನನ್ನ ಮಗಳ ಬವಣಿಗೆ ಆಗಿಬಿಟ್ಟಿತ್ತು ಸುಮಾರು ದಿನದಿಂದ. ಎಲ್ಲ ಮಿಕ್ಸ್ ಇರೋ ಸ್ವೀಟ್ಸ್ ತಿನ್ನಬೇಕು ತೊಗೊಂಬನ್ನಿ ಪಪ್ಪ ಅಂತ ಡೈಲಿ ನಮ್ಮ ಗೋಡೌನಲ್ಲೇ ನಡೀತಾ ಇತ್ತು. ಇವಾಗ 15 ದಿನ ಆಯಿತು. ನಾನು ಆಗಲೇ ಹೇಳ್ದಂಗೆ ನೋ ಗ್ಯಾಸ್, ನೋ ಆರ್ಡರ್, ನೋ ಬಿಸ್ನೆಸ್ ಅನ್ನೋ ಥರ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಲೈಫ್ ಮೂವ್ ಆನ್, ಫ್ಲೋ ಬಂದಂಗೆ ನಾವು ಮೂವ್ ಆನ್ ಆಗಬೇಕು. ನಮಗಂತೂ ಏಪ್ರಿಲ್ ತಿಂಗಳು ಬಂದರೆ ಭರ್ಜರಿ ಲಾಸ್ ಅಂತಲೇ ಹೇಳ್ಬೋದು. ಬರ ಚೀಟಿ ದುಡ್ಡು ಎಲ್ಲನೂ EMI, ಯಪ್ಪ ನಮ್ಮ ಕಷ್ಟ ನಮಗೇನೆ ಗೊತ್ತು. ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೆ. ನಾನು ಪೇಡ ತಿನ್ನೋಣ ಅಂತ ಒಂದು ಪೇಡ ಎತ್ಕೊಂಡು ತಿಂತಾಯಿದ್ದೀನಿ. ಇವ್ನದು ಇನ್ನೂ ಎಕ್ಸಾಮ್ ಮುಗ್ದಿಲ್ಲ, ಎಷ್ಟೊತ್ತಿಗೆ ಇವ್ನು ಎಕ್ಸಾಮ್ ಮುಗಿಯುತ್ತಪ್ಪ ಅನ್ನೋ ಮಟ್ಟ ಆಗಿದೆ. ಸೋಷಿಯಲ್ ಒಂದು ಬ್ಯಾಲೆನ್ಸ್ ಇದೆ. ಸೊ ಅದನ್ನು ಕೂತ್ಕೊಂಡು ಬರ್ಕೊ ಅಂದರೆ ಅವ್ನ ಮೈಂಡೆಲ್ಲ ಫೋನ್ ಹಿಡ್ಕೊಂಡ್ರೆ ವೀಡಿಯೋ ಮಾಡ್ತಾಯಿದ್ದಾರೆ. ಇವನು ಅಂತಲ್ಲ, ಎಲ್ಲ ಮಕ್ಕಳು ಹಾಗೇ. ಸೊ ನೈಟು ಆ್ಯಸ್ ಯೂಶ್ವಲ್ ಚುರುಮುರಿ ತೊಗೊಂಬಂದಿದ್ರು. ಇದು ನಮ್ಮ ಫೇವ್ರೆಟ್ ಸ್ಪಾಟಿಂದ, ಸರಸ್ವತಿಪುರಮಿಂದ ತರ್ತಾರೆ.
ಚುರುಮುರಿ ತರಕಾರಿ ಸಲಾಡ್ ತುಂಬ ಚೆನ್ನಾಗಿರುತ್ತೆ. ಸೊ ತರಕಾರಿ ಹೆಲ್ದಿ ಅಲ್ವಾ, ಸೊ ಅದನ್ನೇ ತಿಂದು ಮಲಗಿದ್ರೆ ಆಯಿತು ಅಂತ ಹೇಳಿ ಇದಾಗಿತ್ತು ಕಂಪ್ಲೀಟ್ ವ್ಲಾಗ್ ಆಗಿತ್ತು. ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಕಮೆಂಟ್, ಒಂದು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋತೀರಾ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ. ಹಂಗೆ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು. ಟಾಟಾ.